ಕೊಡಗು ಗೌಡ ಯುವ ವೇದಿಕೆ ವತಿಯಿಂದ ಗಾಳಿಬೀಡು ಗೌಡ ಜನಾಂಗ ಬಾಂಧವರ ಸಹಯೋಗದಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗ ಬಾಂಧವರಿಗೆ ಡಿಸೆಂಬರ್ 1ರಂದು ಗಾಳಿಬೀಡು ಬಾಣೆ ಹಬ್ಬ ಏರ್ಪಡಿಸಲಾಗಿದೆ ಎಂದು ವೇದಿಕೆಯ ಕಾರ್ಯದರ್ಶಿ ಪುದಿಯನೆರವನ ರಿಷಿತ್ ಮಾದಯ್ಯ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಂದು ಬೆಳಿಗ್ಗೆ 9:30 ಗಂಟೆಗೆ ಗಾಳಿಬೀಡು ಶಾಲಾ ಮೈದಾನದಲ್ಲಿ 8 ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಪೈಪೋಟಿ ಆರಂಭವಾಗಲಿದೆ. ಗಾಳಿಬೀಡಿನ 8 ಗೌಡ ಮನೆತನದ ಮಾರ್ಗವಾಗಿ ಸಾಗಿ ಹೋಗುವುದು ಕ್ರಾಸ್ ಕಂಟ್ರಿ ವಿಶೇಷತೆಯಾಗಿದೆ. ಕೋಚನ ಮನೆತನದ ಮಾರ್ಗವಾಗಿ ಆರಂಭಗೊಂಡು ಪೂಜಾರಿರ, ಉಡುದೋಳಿ, ಕರಕರನ, ಕೋಳುಂಬುಡಿಯನ, ಕೊಂಬಾರನ, ಯಾಲದಾಳು, ಅಚ್ಚಪಟ್ಟಿರ ಮನೆತನಗಳ ಮಾರ್ಗವಾಗಿ ಸಾಗಿ ಶಾಲಾ ಮೈದಾನವನ್ನು ತಲುಪಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಬಾಣೆ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ 10 ಗಂಟೆಗೆ ವಿವಿಧ ವಿಭಾಗದಲ್ಲಿ ಶೂಟಿಂಗ್ ಸ್ಪರ್ಧೆ ಪ್ರಾರಂಭವಾಗಲಿದೆ. ಅಂದು .22 ರೈಫಲ್, 12 ಬೋರ್ ಏರ್ ರೈಫಲ್ ಪೈಪೋಟಿ ನಡೆಯಲಿದೆ. ವಿಜೇತರಿಗೆ ಆಕರ್ಷಕ ನಗದು ಮತ್ತು ಟ್ರೋಫಿ ನೀಡಿ ಗೌರವಿಸಲಾಗುತ್ತೆ. ಅಲ್ಲದೆ ಇದೇ ಸಂದರ್ಭ ಗಾಳಿಬೀಡು ಗ್ರಾಮಸ್ಥರಿಗೆ 12 ಬೋರ್ ಶೂಟಿಂಗ್ ಪೈಪೋಟಿ ನಡೆಯಲಿದೆ ಎಂದರು. ಮತ್ತು ಗಾಳಿಬೀಡು ಗೌಡ ಜನಾಂಗದ ಬಾಂಧವರ ಕೂಡುಗೂಟಲ್ಲಿ 10 ಕುಟುಂಬ 18 ಗೋತ್ರದ ಗೌಡ ಜನಾಂಗ ಬಾಂಧವರಿಗೆ ಇದೇ ತಾರೀಕು 1/12/2024 ಭಾನುವಾರ ಗಾಳಿಬೀಡು ಶಾಲಾ ಮೈದಾನದಲ್ಲಿ ಇದೇ ಪ್ರಥಮ ಬಾರಿಗೆ ಗಾಳಿಬೀಡು ಬಾಣೆ ಹಬ್ಬ ಏರ್ಪಾಡು ಮಾಡ್ತಾ ಇದ್ದೀವಿ. ಈಗಾಗಲೇ ಕೊಡಗು ಯುವ ವೇದಿಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತಾ ಇದೆ. ಅದರ ಒಂದು ಸರದಿ ಅಂತ ಹೇಳೋದಕ್ಕೆ ಈ ಬಾರಿ ಗಾಳಿಬೀಡಲ್ಲಿ ಒಂದು ಬಾಣೆ ಹಬ್ಬನ ಆಯೋಜನೆ ಮಾಡ್ಕೊಳ್ತಿದ್ವಿ. ಆ ಬಾಣೆ ಹಬ್ಬದ ವಿಶೇಷಗಳೇನಂದ್ರೆ, ಬಾಣೆ ಹಬ್ಬದಲ್ಲಿ 8 ಕಿಲೋಮೀಟರ್ನ ಕ್ರಾಸ್ ಕಂಟ್ರಿ ಪೈಪೋಟಿ ಇರುತ್ತೆ. ಬೆಳಿಗ್ಗೆ 9:30 ಗಂಟೆಗೆ ಇದು ಶುರು ಆಗುತ್ತೆ. ಕ್ರಾಸ್ ಕಂಟ್ರಿಯ ವಿಶೇಷ ಏನಂದ್ರೆ, ಗಾಳಿಬೀಡಿನ 8 ಗೌಡ ಮನೆತನದ ಅಂದ್ರೆ ಗೌಡ ಮನೆತನ ಅಂದ್ರೆ 5 ಮನೆ ಇರುವಂತ 8 ಮನೆತನದ ಮಾರ್ಗವಾಗಿ ಸಾಗಿ ಹೋಗುತ್ತೆ. ಮೊದಲಿಗೆ ಕೋಚನ ಮನೆತನ ಮಾರ್ಗವಾಗಿ, ಪೂಜಾರಿರ ಮನೆತನದ ಮಾರ್ಗವಾಗಿ, ನಂತರ ಉಡುದೋಳಿ, ಕರ್ಕರನ, ಕೋಳುಮೂಡಿಯನ, ಕೊಂಬಾರನ, ಯಾಲದಾಳು, ಅಚ್ಚಪಟ್ಟಿರ ಮನೆಗಳ ಮಾರ್ಗವಾಗಿ ಸಾಗಿ ಮತ್ತೆ ಗಾಳಿಬೀಡು ಶಾಲಾ ಮೈದಾನದಲ್ಲಿ ಈ ಕ್ರಾಸ್ ಕಂಟ್ರಿ 8 ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಅಂತ್ಯವಾಗುತ್ತೆ. ವೇದಿಕೆಯ ನಿರ್ದೇಶಕ ದೇರಳ ನವೀನ್, ವೇದಿಕೆಯ ಉಪಾಧ್ಯಕ್ಷ ಬಾಳಾಡಿ ಮನೋಜ್, ನಿರ್ದೇಶಕರಾದ ಕೊಂಬಾರನ ರಂಜು, ಗಾಳಿಬೀಡು ಗ್ರಾಮಸ್ಥ ಯಾಲದಾಳು ನಿತಿನ್ ಪಾಲ್ಗೊಂಡಿದ್ದರು.